ಜೀವನಾಡಿ ತುಂಗಭದ್ರಾ ಜಲಾಶಯ ಪಕ್ಕದಲ್ಲೇ ಇದ್ರೂ ಕೂಡ ಹೊಸಪೇಟೆಯ 29ನೇ ವಾರ್ಡಿನ ಜನರಿಗೆ ಮಾತ್ರ ಕುಡಿಯೋ ನೀರಿನ ಸಮಸ್ಯೆ ನಿವಾರಣೆ ಆಗ್ತಾ ಇಲ್ಲ. ಏನೋ ವಿಜಯನಗರ ಜಿಲ್ಲೆಯ ಹೊಸಪೇಟೆ 29ನೇ ವಾರ್ಡ್ನ ಭಗತ್ ಸಿಂಗ್ ನಗರದಲ್ಲಿದ್ದೇವೆ. ಗಮನಿಸ್ಬೋದು, ಈ ಇಡೀ ಸಂಪೂರ್ಣ ಓಣಿ ಏನಿದೆ ಆ ಸಂಪೂರ್ಣ ಓಣಿಗೆ ನೀರಿನ ಸೌಲಭ್ಯ ಇದೆ, ಆದರೂ ಕೂಡ ಶುದ್ಧ ಕುಡಿಯೋ ನೀರಿನ ಸೌಲಭ್ಯ ಇಲ್ಲದೆ ಇರತಕ್ಕಂಥದ್ದು ದುರದೃಷ್ಟದ ಸಂಗತಿ ಅಂತಲೇ ಹೇಳ್ಬೋದು. ಯಾಕೆ ಅಂತೇಳಿ ಹೇಳೋದಾದರೆ, ಏನೋ 3 ರಾಜ್ಯ 8 ಜಿಲ್ಲೆಗಳ ಜೀವನಾಡಿ ತುಂಗಭದ್ರಾ ಜಲಾಶಯದ ಪಕ್ಕದಲ್ಲೇ ಇದೆ, ಆದರೂ ಕೂಡ ಈ ಜನರಿಗೆ ಇವತ್ತಿನವರೆಗೂ ಕುಡಿಯೋ ನೀರಿನ ಭಾಗ್ಯ ಸಿಗ್ತಾ ಇಲ್ಲ. ನಾವು ಗಮನಿಸ್ಬೋದು, ಯಾವ ರೀತಿ ವರ್ತೆ ನೀರನ್ನು ಯಾವ ರೀತಿ ಎತ್ತಲಾಗ್ತದೋ ಆ ರೀತಿಯಾಗಿ ಏನು ಇಲ್ಲಿ ಬರ್ತಕ್ಕಂಥ ನೀರನ್ನು ಜರಡಿಯಲ್ಲಿ ಸೋಸಿ ಬಳಸಿ ಅದನ್ನು ಕುಡಿತಕ್ಕಂತಹ ದುರದೃಷ್ಟದ ವಿಚಾರ ಇದು ಅಂತಲೇ ಹೇಳ್ಬೋದು. ದಿನನಿತ್ಯ ಇದೇ ಒಂದು ರೀತಿಯಲ್ಲಿ ನೀರನ್ನು ತುಂಬಿ ಅದೇ ನೀರನ್ನು ಬಳಕೆ ಮಾಡ್ಕೊಳ್ತಾ ಇರ್ತಕ್ಕಂಥದ್ದನ್ನು ಗಮನಿಸ್ತೀವಿ. ಅದರ ಜೊತೆಗೇನು ಈ ಒಂದು ನೀರು ಕುಡಿಯೋದ್ರಿಂದ ಸಾಕಷ್ಟು ಜನರಿಗೆ ಮೊಣಕಾಲು ನೋವು ಸೇರಿದಂತೆ ಕಿಡ್ನಿ ಸ್ಟೋನ್ ಸೇರಿದಂತೆ ಬೇರೆ ಬೇರೆ ರೀತಿಯ ಸಮಸ್ಯೆಗಳು ಕೂಡ ಎದುರಾಗಿರ್ತಕ್ಕಂಥದ್ದನ್ನು ಗಮನಿಸ್ತೀವಿ. ಹಲವು ಬಾರಿ ಶಾಸಕರು ಮತ್ತು ಸ್ಥಳೀಯ ಜನಪ್ರತಿನಿಧಿಗಳಿಗೆ ಮನವಿಯನ್ನು ಮಾಡಿದ್ರು ಕೂಡ ಯಾವುದೇ ಒಂದು ಪ್ರಯೋಜನ ಆಗಿಲ್ಲ ಅಂತಕ್ಕಂತಹ ಮಾತನ್ನು ಈ ಭಾಗದ ಜನ ಹೇಳ್ತಾ ಇರ್ತಕ್ಕಂಥದ್ದು. ತುಂಗಭದ್ರಾ ಜಲಾಶಯ ಪಕ್ಕದಲ್ಲೇ ಇದ್ರೂ ಕೂಡ ಈ ಒಂದು ಕೂಗಲ್ಕ ದೂರದಲ್ಲಿರ್ತಕ್ಕಂತಹ ಜನರಿಗೆ ಸಿಹಿ ಕುಡಿಯೋ ನೀರಿನ ಒಂದು ಸೌಭಾಗ್ಯ ಯಾವಾಗ ಸಿಗ್ತದೆ ಅಂತಕ್ಕಂಥದ್ದು ಈ ಭಾಗದ ಜನರ ಪ್ರಶ್ನೆ ಆಗಿದೆ. ಕೆ ಸುರೇಶ್ ಚೌಹಾಣ್, ರಿಪಬ್ಲಿಕ್ ಕನ್ನಡ, ವಿಜಯನಗರ. ಅದನ್ನೇ ಹೇಳೋದು ನೋಡ್ರಿ, ಅದು ಬೇಸರ ಕಾಯಿ ಕಿತ್ತದ ರಿಪೇರಿ ಮಾಡೋದು ಹಾಕೋದು, ಅವು ನೀರು ಬರಂಗಿಲ್ಲ, ಸುಡುಗಾಡು ಬರಂಗಿಲ್ಲ, ಅವು ಬಂದರೂ ಕೂಡ ಸುಮ್ಮನೆ ಹೆಂಗೆ ಬರ್ತದೆ ಅಲ್ಲ. ಅದ್ರಾಗ ತೋರಿಸ್ರೆ ಅಣ್ಣ ಇಲ್ಲಿ ತೆಗಿರಣ್ಣ, ನೋಡಿದಾರ ಅಲ್ಲ ಪೈಪ್, ಅಯ್ಯೋ ಅಲ್ಲಿ ನೋಡ್ರಿ ಅಣ್ಣ, ಹತ್ರ ಇಡ್ರಿ ಅದು ಫೋನ್, ಅದ್ರಾಗ ಹೆಂಗೆ ಬರ್ತದೆ. ಸೀನ್ ಇರ್ಬೇಕು, ಸೀನ್ ಇರ್ಬೇಕು. ಎಲ್ಲೇ ಒಳ್ಳೆ ಇದಿರ್ತದೆ ಯಾರು ಅವ್ರ ಮಾತ್ರ ಸಿಕ್ಕಂತೀವಿ. ಏನಿಲ್ಲ ಏನಿಲ್ಲ ಸಿಕ್ಕಾಕೊಂಡು ಜಲ್ಡ್ ಇಟ್ಕತ್ತೀರ ನಮ್ಮ ಕುಡಿಯೋ ನೀರಲ್ಲ ಬೋರ್ ನೀರ ಹತ್ತು ಕತ್ತೆ ಹೇಳಿ. ಹಾಂ ಹಾಂ ಒಂದು
ಯಾರು ಕೇಳೋರಿಲ್ಲ ಅಂತಲ್ಲ. ಯಾರು ಹೇಳ್ಬೇಕು ಮತ್ತೆ ನಿಮ್ಮ ಮತ್ತೆ ಇದರಿಂದ ಬಹಳ ತೊಂದರೆ ಐತೆ ನೋಡಿ ಸರ್ ನಮ್ಗೆ ಕುಡಿಯೋ ನೀರಿಲ್ಲ ಏನಿಲ್ಲ ನಮ್ಮ ಹೆಸರಿಗೆ ಓಣಿ ಹೆಸರು ತಗೊಳಕ್ ಅಷ್ಟೇ ಬರ್ತಾರೆ ಇಲ್ಲಿ. ನೀರು ಸರ್ ನೀರು ಭಾಳ ಸಮಯ ಸರ್ ನೀರು ಎಲ್ಲಿಂದ ಹೋಗ್ಬೇಕು ಸರ್ ಒಬ್ಬರ ಇಬ್ಬರ ಪೂರ ಜನ ಓಣಿ ಜನ अच्छा हुआ नहीं सरकार आओ आप फसल के दूध लो जान पासा पर ना ಅವ್ನು ಬಗಲ ಬಾ ನೀನು ಮನೆ ಒಳಗೆ ಹೋಗ್ಬಿಡಿ ಜೀವನಾಡಿ ತುಂಗಭದ್ರಾ ಜಲಾಶಯ ಪಕ್ಕದಲ್ಲೇ ಇದ್ರೂ ಕೂಡ ಹೊಸಪೇಟೆಯ 29ನೇ ವಾರ್ಡಿನ ಜನರಿಗೆ ಮಾತ್ರ ಕುಡಿಯುವ ನೀರಿನ ಸಮಸ್ಯೆ ನಿವಾರಣೆ ಆಗ್ತಾ ಇಲ್ಲ. ಏನೋ ವಿಜಯನಗರ ಜಿಲ್ಲೆಯ ಹೊಸಪೇಟೆ 29ನೇ ವಾರ್ಡ್ನ ಭಗತ್ ಸಿಂಗ್ ನಗರದಲ್ಲಿದ್ದೇವೆ. ಗಮನಿಸ್ಬೋದು ಈ ಇಡೀ ಸಂಪೂರ್ಣ ಓಣಿ ಏನಿದೆ ಆ ಸಂಪೂರ್ಣ ಓಣಿಗೆ ನೀರಿನ ಸೌಲಭ್ಯ ಇದೆ ಆದರೂ ಕೂಡ ಶುದ್ಧ ಕುಡಿಯುವ ನೀರಿನ ಸೌಲಭ್ಯ ಇಲ್ಲದೆ ಇರತಕ್ಕಂಥದ್ದು ದುರದೃಷ್ಟದ ಸಂಗತಿ ಅಂತಲೇ ಹೇಳ್ಬೋದು. ಯಾಕೆ ಅಂತೇಳಿ ಹೇಳೋದಾದರೆ ಏನೋ 3 ರಾಜ್ಯ 8 ಜಿಲ್ಲೆಗಳ ಜೀವನಾಡಿ ತುಂಗಭದ್ರಾ ಜಲಾಶಯದ ಪಕ್ಕದಲ್ಲೇ ಇದೆ. ಆದರೂ ಕೂಡ ಈ ಜನರಿಗೆ ಇವತ್ತಿನವರೆಗೂ ಕುಡಿಯುವ ನೀರಿನ ಭಾಗ್ಯ ಸಿಗ್ತಾ ಇಲ್ಲ. ನಾವು ಗಮನಿಸ್ಬೋದು ಯಾವ ರೀತಿ ವರ್ತೆ ನೀರನ್ನು ಯಾವ ರೀತಿ ಎತ್ತಲಾಗ್ತದೋ ಆ ರೀತಿಯಾಗಿ ಏನು ಇಲ್ಲಿ ಬರ್ತಕ್ಕಂಥ ನೀರನ್ನು ಜರಡಿಯಲ್ಲಿ ಸೋಸಿ ಬಳಸಿ ಅದನ್ನು ಕುಡಿತಕ್ಕಂತಹ ದುರದೃಷ್ಟದ ವಿಚಾರ ಇದು ಅಂತಲೇ ಹೇಳ್ಬೋದು. ದಿನನಿತ್ಯ ಇದೇ ಒಂದು ರೀತಿಯಲ್ಲಿ ನೀರನ್ನು ತುಂಬಿ ಅದೇ ನೀರನ್ನು ಬಳಕೆ ಮಾಡ್ಕೊಳ್ತಾ ಇರ್ತಕ್ಕಂಥದ್ದನ್ನು ಗಮನಿಸ್ತೀವಿ. ಅದರ ಜೊತೆಗೇನು ಈ ಒಂದು ನೀರು ಕುಡಿಯೋದ್ರಿಂದ ಸಾಕಷ್ಟು ಜನರಿಗೆ ಮೊಣಕಾಲು ನೋವು ಸೇರಿದಂತೆ ಕಿಡ್ನಿ ಸ್ಟೋನ್ ಸೇರಿದಂತೆ ಬೇರೆ ಬೇರೆ ರೀತಿಯ ಸಮಸ್ಯೆಗಳು ಕೂಡ ಎದುರಾಗಿರ್ತಕ್ಕಂಥದ್ದನ್ನು ಗಮನಿಸ್ತೀವಿ. ಹಲವು ಬಾರಿ ಶಾಸಕರು ಮತ್ತು ಸ್ಥಳೀಯ ಜನಪ್ರತಿನಿಧಿಗಳಿಗೆ ಮನವಿಯನ್ನು ಮಾಡಿದ್ರು ಕೂಡ ಯಾವುದೇ ಒಂದು ಪ್ರಯೋಜನ ಆಗಿಲ್ಲ ಅಂತಕ್ಕಂತಹ ಮಾತನ್ನು ಈ ಭಾಗದ ಜನ ಹೇಳ್ತಾ ಇರ್ತಕ್ಕಂಥದ್ದು. ತುಂಗಭದ್ರಾ ಜಲಾಶಯ ಪಕ್ಕದಲ್ಲೇ ಇದ್ರೂ ಕೂಡ ಈ ಒಂದು ಕೂಗಲ್ದ ದೂರದಲ್ಲಿರ್ತಕ್ಕಂತಹ ಜನರಿಗೆ ಸಿಹಿ ಕುಡಿಯುವ ನೀರಿನ ಒಂದು ಸೌಭಾಗ್ಯ ಯಾವಾಗ ಸಿಗ್ತದೆ ಅಂತಕ್ಕಂಥದ್ದು ಈ ಭಾಗದ ಜನರ ಪ್ರಶ್ನೆ ಆಗಿದೆ. ಕೆ ಸುರೇಶ್ ಚೌಹಾಣ್, ರಿಪಬ್ಲಿಕ್ ಕನ್ನಡ, ವಿಜಯನಗರ. ಅದನ್ನೇ ಹೇಳ್ಬೇಕು ನೋಡ್ರಿ. ಅದು ಬೇಸಿಗೆ ಕಾಯಿಗಳು ಕಿತ್ತದ ರಿಪೇರಿ ಮಾಡೋದು ಹಾಕೋದು ಅವು ನೀರು ಬರಂಗಿಲ್ಲ ಸುಡುಗಾಡು ಬರಂಗಿಲ್ಲ. ಅವು ಬಂದ್ರು ಕೂಡ ಸುಮ್ಮನೆ ಹೆಂಗ್ ಬರ್ತದೆ ಅಲ್ಲ ಅದ್ರ ತೋರ್ಸ್ರಿ ಅಣ್ಣ ಇಲ್ಲಿ ತೆಗಿರಿ ಅಲ್ಲ ಪೈಪ್ ಅಯ್ಯೋ ಅಲ್ಲಿ ನೋಡ್ರಿ ಅಣ್ಣ ಹತ್ರ ಇಡ್ರಿ ಅದು ಫೋನ್ ಅದ್ರ ಹೆಂಗ್ ಬರ್ತದೆ.